ಪ್ರೀತಿಸಿ ಮದುವೆಯಾದಂಥ ನವ ಜೋಡಿಯನ್ನ ಕಿಡ್ನಾಪ್ ಮಾಡುವಂಥ ಪ್ರಯತ್ನ ಬೆಂಗಳೂರಲ್ಲಿ ನಡೆದಿದೆ. ಯುವತಿಯ ಮನೆಯವರೇ ನವ ಜೋಡಿಯನ್ನ ಕಿಡ್ನಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಬೆಂಗಳೂರಿನ ಚಂದಾಪುರ ಸಮೀಪ ನಡೆದಿರುವಂಥ ಘಟನೆ ಇದೆ. ಆದರೆ ಕಿಡ್ನಾಪ್ ಪ್ರಯತ್ನದಿಂದ ನವ ಜೋಡಿ ಪಾರಾಗಿದೆ. ಕಿಡ್ನಾಪ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ಯಾರು ಅಂತಂದ್ರೆ ಯುವತಿಯ ತಾಯಿ. ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಮಗಳು ಮದುವೆಯಾದ್ಲು ಅನ್ನೋ ಕಾರಣಕ್ಕಾಗಿ ಯುವತಿಯ ತಾಯಿ ಮತ್ತು ಅವರ ಗ್ಯಾಂಗು ಕಿಡ್ನಾಪ್ ಮಾಡುವಂಥ ಪ್ರಯತ್ನ ಮಾಡಿದೆ. ಹಳಿಬೊಮ್ಮಸಂದ್ರದ ನಿವಾಸಿ ಶೋಭಾ ಆ್ಯಂಡ್ ಗ್ಯಾಂಗ್ ಈ ಕೃತ್ಯವನ್ನು ಎಸಗಿರೋದು. ಸಿನಿಮೀಯ ಶೈಲಿಯಲ್ಲಿ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ ಈ ಕೇಸಿಗೆ ಸಂಬಂಧಿಸಿ. ಹುಷಾರಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಆಮೇಲೆ ಜಯದೇವ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಕಾರಲ್ಲಿ ಬಂದಿದ್ರು. ನಾನು ಹೋಗಲಿಲ್ಲ. ಸೊ ನಾನು ನಮ್ಮ ಹುಡುಗ ಬೈಕಲ್ಲಿ ಬಂದುಬಿಟ್ಟು ಎರಡು ಕಾರಲ್ಲಿ ಚೇಸ್ ಮಾಡಿದ್ರು ನಮ್ಮನ್ನು. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಇಬ್ರಿಗೂ ಕಾರಲ್ಲಿ ಗುದ್ಬಿಟ್ಟು ಏಟ್ ಮಾಡಿದ್ರು. ಆಮೇಲೆ ನಾವು ಚಿಗ್ನಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ. ನಮ್ಮ ಮಮ್ಮಿ ಬಂದಿದ್ರು ಮನೆಗೆ. ನವ ಜೋಡಿಯನ್ನು ಕಿಡ್ನಾಪ್ ಮಾಡುವಂಥ ಪ್ರಯತ್ನ ಚಂದಾಪುರ ಸಮೀಪ ನಡೆದಿರೋದು, ಸೂರ್ಯ ಸಿಟಿ ಸ್ಟೇಷನ್ ಲಿಮಿಟಲ್ಲಿ. ಆದರೆ ನವ ಜೋಡಿ ಆ ಪ್ರಯತ್ನದಿಂದ ತಪ್ಪಿಸಿಕೊಂಡಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಿಡ್ನಾಪ್ ಪ್ರಯತ್ನದಿಂದ ತಪ್ಪಿಸಿಕೊಂಡಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಉದ್ದೇಶ ಏನಾಗಿತ್ತು? ಕಿಡ್ನಾಪ್ ಮಾಡಿ ಏನು ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದಿದ್ದು? ರಕ್ಷತ್, ಪ್ರೀತಿಸಿ ಮದುವೆ ಆಗಿದ್ದಂತಹ ನವ ಜೋಡಿಯನ್ನ ಕಿಡ್ನಾಪ್ ಮಾಡಲಿ ಅವರ ಮನೆಯವರೇ ಕಿಡ್ನಾಪ್ ಮಾಡುವಂತಹ ಒಂದು ವಿಫಲ ಪ್ರಯತ್ನವನ್ನ ನಡೆಸಿರುವಂತದ್ದು. ಆದ್ರೆ ಹುಡುಗ ಮತ್ತೆ ಹುಡುಗಿ ಏನಿದ್ದಾರೆ ಅವರು ಸೂರ್ಯ ಸಿಟಿ ಪೊಲೀಸ್ ಠಾಣೆಗೆ ಹೋಗಿ ಈ ಒಂದು ವಿಚಾರದ ಬಗ್ಗೆ ತಿಳಿಸ್ತಾರೆ. ತಕ್ಷಣವೇ ಪೊಲೀಸರು ಕೂಡ ಅವರನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ಈಗ ದೂರನ್ನ ಕೂಡ ದಾಖಲಿಸಿರುವಂತದ್ದು. ಅಂದ್ರೆ ಅವರು ಮನೆಯವರ ವಿರೋಧದಿಂದ ಮದುವೆ ಆಗಿದ್ರು ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ದಿವ್ಯಾ ಪೋಷಕರು ಏನಿರ್ತಾರೆ ಅವರು ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ವಾರದ ಹಿಂದೆ ಇವರು ಮದುವೆ ಆಗಿರ್ತಾರೆ. ಅಂದ್ರೆ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಮಗಳನ್ನ ತಾಯಿಯೇ ಇಲ್ಲಿಗೆ ಕರೆಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಕಿಡ್ನಾಪ್ ಮಾಡ್ಬೇಕು ಅಂತ ಹೇಳಿದ್ರೆ ಆಕೆ ಬರೋದಕ್ಕೆ ಕೇಳೋದಿಲ್ಲ. ಹಾಗಾಗಿ ತಂದೆಗೆ ಹುಷಾರಿಲ್ಲ, ಹಾಗಾಗಿ ನೀನು ಜಯದೇವ ಆಸ್ಪತ್ರೆಗೆ ಬರಬೇಕು ಅಂತ ಒಂದು ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇವರು ಬೈಕ್ ನಲ್ಲಿ ಬರ್ತಾ ಇರುವಂತಹ ವೇಳೆಯಲ್ಲಿ ಎರಡು ಕಾರುಗಳಲ್ಲಿ ಅಡ್ಡಗಟ್ಟಿ ಇವ್ರನ್ನ ಕಿಡ್ನಾಪ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಈಗ ನವಜೋಡಿ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಸೂರ್ಯ ಸಿಟಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪೋಷಕರ ವಿರೋಧ ಯಾಕಾಗಿತ್ತು, ಹಾಗೆ ನಿನ್ನೆ ಅವರು ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಿರುವಂತದ್ದು. ಸುಮಾರು 4 ಜನರ ವಿರುದ್ಧ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಅವರಿಗೆ ಸೂಕ್ತ ಭದ್ರತೆಯನ್ನ ಈಗಾಗಲೇ ಸೂರ್ಯ ಸಿಟಿ ಪೊಲೀಸರು ಕೂಡ ಒದಗಿಸಿರುವಂತದ್ದು. ಅಂದ್ರೆ ಯಾವುದೇ ಅವರ ಪೋಷಕರನ್ನ ಕೂಡ ಕರೆಸಿ ಈಗಾಗಲೇ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಯಾಗಬಾರ್ದು ಅಂತ ಹೇಳಿ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಮನೆಯಲ್ಲಿ ಮಗಳ ಮದುವೆಯನ್ನ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿರ್ತಾರೆ. ಹಾಗೆ ಆತನೊಂದಿಗೆ ಮದುವೆ ಆಗುವಂತದ್ದು ಬೇಡ ಅನ್ನುವಂತ ಒಂದು ಮಾತನ್ನ ಪ್ರತಿ ಬಾರಿಯೂ ಕೂಡ ಹೇಳಿರ್ತಾರಂತೆ. ಆದ್ರೆ ಈಕೆ ನಾನು ಪ್ರೀತಿಸಿದವನನ್ನೇ ಮದುವೆ ಆಗೋದು ಅನ್ನುವಂತ ಒಂದು ವಿಚಾರವನ್ನ ಕೂಡ ಸ್ಪಷ್ಟಪಡಿಸಿರ್ತಾರೆ. ಆದ್ರೆ ಮನೆಯವರ ವಿರೋಧದ ನಡುವೆ ಇವರು ಮದುವೆ ಆಗಿರೋದ್ರಿಂದಾಗಿ ಈ ರೀತಿಯ ಒಂದು ಅಪಹರಣದ ಪ್ರಯತ್ನವನ್ನ ಮನೆಯವರು ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಈಗ ನವಜೋಡಿಗಳು ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.